ಆಧುನಿಕ ಪ್ರಪಂಚ ಅತ್ಯಂತ ವೇಗವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಪ್ರಪಂಚ. ಮೊದಲಿನಂತೆ ಕುಟುಂಬಗಳು ಇವತ್ತು ಇಲ್ಲ. ಕೇವಲ ತಂದೆ ತಾಯಿ ಮಕ್ಕಳು ಅಷ್ಟೇ ಕುಟುಂಬ ಆಗಿರುತ್ತೆ. ಹಾಗೆ ಕೆಲವರಿಗೆ ಒಂದೇ ಮಗು ಸಾಕು ಅಂತ ನಿಲ್ಲಿಸ್ತಾರೆ, ಕೆಲವರು 2 ಮಕ್ಕಳು ಹೆಚ್ಚಾಯಿತು ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ. ಇದು ಇಡೀ ಬಹಳ ಮುಖ್ಯವಾಗಿ ಹುಟ್ಟಿನಿಂದ ಹಿಡಿದು ಅದು ವೃತ್ತಿ ಸೇರುವವರೆಗೆ ಇರುತ್ತಲ್ಲ, ಆ ಕಾಲಘಟ್ಟದಲ್ಲಿ ಮಕ್ಕಳನ್ನು ಸಾಕುವ ಬಗ್ಗೆ ತಂದೆ ತಾಯಿಗಳಿಗೆ ಸ್ಪಷ್ಟವಾದ ಜ್ಞಾನ ಇದೆಯಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಪ್ರಶ್ನೆಗೆ ನಿಧಾನವಾಗಿ ನಾನು ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಹಾಗಾಗಿ ಕೊನೆಯವರೆಗೆ ಈ ಚಾನಲನ್ನು ವೀಕ್ಷಣೆ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಭಾಳ ಮುಖ್ಯವಾದ್ದೇನು ಅಂದರೆ, ನಾನು ಹಲವು ದಶಕಗಳ ಕಾಲ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಸಾವಿರಾರು ಮಕ್ಕಳಿಗೆ ಮತ್ತು ಪೋಷಕರಿಗೆ ಅನುಸಂಧಾನ ಮಾಡಿದ್ದೇನೆ, ಆತ್ಮ ಸಲಹೆಗಳನ್ನು ನೀಡಿದ್ದೇನೆ. ಆ ಅನುಭವದ ಮೇಲೆ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿರೋದು ಅಂದರೆ, ಈ ಜಗತ್ತಿನಲ್ಲಿ, ಈ ಆಧುನಿಕ ಜಗತ್ತಿನಲ್ಲಿ ಬಹಳ ಮುಖ್ಯವಾದ್ದು ಕಷ್ಟವಾದ ಕೆಲಸ ಅಂದರೆ ಪೋಷಕತ್ವ, ತಂದೆ ತಾಯಿ ಆಗ್ತಕ್ಕಂಥದ್ದು. ಯಾಕೆಂದರೆ ಬೇರೆ ಎಲ್ಲ ಕೆಲಸಗಳಿಗೆ ಒಂದು ಶಿಕ್ಷಣ ಇದೆ, ಒಂದು ಪಠ್ಯಕ್ರಮ ಇದೆ, ಬೋಧನೆ ಇದೆ, ತರಬೇತಿ ಇದೆ ಮತ್ತು ತಾಲೀಮ್ ಸಹ ಇದೆ. ಆದರೆ ಈ ಪೋಷಕತ್ವಕ್ಕಿದೆಯಲ್ಲ, ಪೇರೆಂಟಿಂಗಿಗೆ ಯಾವುದೇ ಸಿಲೆಬಸ್ ಇಲ್ಲ, ಪಠ್ಯಕ್ರಮ ಇಲ್ಲ, ತರಬೇತಿ ಇಲ್ಲ. ಹಾಗಾಗಿ ಈ ಪೋಷಕತ್ವ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಇವತ್ತು ಪುಸ್ತಕಗಳು ಸಹ ಪೋಷಕತ್ವದ ಬಗ್ಗೆ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದ ಮೇಲೆ ಮತ್ತು ಎಲ್ಲ ರೀತಿಯ ಪುಸ್ತಕಗಳ ಸಾರವನ್ನು ಅರ್ಥ ಮಾಡಿಕೊಂಡು ನಿಮಗೆ ಪೋಷಕತ್ವದ ಸಂಪೂರ್ಣವಾದ ವಿವರಗಳನ್ನು ಸರಳವಾಗಿ ವಿವರಿಸ್ತಾ ಹೋಗ್ತೇನೆ. ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ, ಪೋಷಕತ್ವ ಅಂದರೇನು ಅಂತಕ್ಕಂಥದ್ದು. ಪೋಷಕತ್ವ ಅಂತ ಅಂದರೆ ಅದು ಒಂದು ಕಲೆ, ಕಲಿಯಬಹುದಾದ ಕೌಶಲ. ಯಾರು ಕಲಿಸ್ತಾರೆ, ಹೇಗೆ ಕಲಿತಾರೆ ಅನ್ನೋದೇ ಒಂದು ಪ್ರಶ್ನೆ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಅಂತಂದರೆ, ಅದು ನಮ್ಮ ಮಕ್ಕಳನ್ನು ನಿಯಂತ್ರಿಸುವುದಲ್ಲ. ಆಟ ಆಡೋದು ನಿಲ್ಲಿಸು, ಆಚೆಗೆ ಹೋಗೋದು ನಿಲ್ಲಿಸು, ಹಂಗನ್ಬೇಡ, ಇಲ್ಲಾಗಿರಬೇಡ, ಅದಲ್ಲ. ಎರಡನೇದು ಏನು ಅಂದರೆ, ನಮ್ಮ ಕನಸುಗಳಿರ್ತಾವಲ್ಲ, ನಮ್ಮ ಕನಸುಗಳನ್ನು ನಮ್ಮ ಬಾಲ್ಯದಲ್ಲಿ ನಾವು ನನಸು ಮಾಡಲಿಕ್ಕಾಗಿಲ್ಲ. ಹಾಗಾಗಿ ನಮ್ಮ ಕನಸನ್ನು ನಮ್ಮ ಮಕ್ಕಳ ಮುಖಾಂತರ ಯಶಸ್ಸು ಮಾಡ್ತಕ್ಕಂಥ ಪ್ರಯತ್ನ ಅಲ್ಲ ಅದು. ಮೂರನೇದು ಅಂದರೆ, ಪೋಷಕತ್ವ ನಿರಂತರವಾಗಿ ತಿದ್ದುವ ಕೆಲಸ ಅಲ್ಲ. ಅಂತ ಹೇಳ್ತೀವಲ್ಲ, ಅದಲ್ಲ. ಭಾಳ ಮುಖ್ಯವಾಗಿ ಪೋಷಕತ್ವ ಅಂದರೆ ಅರ್ಥ ಮಾಡ್ಕೊಳ್ಳೋದು, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು, ಅವರ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಸೂಕ್ಷ್ಮವಾಗಿ ಸರಳವಾಗಿ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಒಂದೇನು ಅಂತಂದರೆ, ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದೇನು ಅಂದರೆ, ಮಕ್ಕಳು ನಮ್ಮ ತಂದೆ ತಾಯಿಯ ಜಿರಾಕ್ಸ್ ಪ್ರತಿ ಅಲ್ಲ. ಅವರಿಗೆ ಒಂದು ವಿಶಿಷ್ಟವಾದ ಅನುವಂಶೀಯತೆ ಇರುತ್ತೆ, ವ್ಯಕ್ತಿತ್ವ ಇರುತ್ತೆ, ಅಂತಃಸತ್ವ ಇರುತ್ತೆ ಮತ್ತು ಅವರ ಬಣ್ಣ ಇರ್ಬೋದು, ಆಕಾರ ಇರ್ಬೋದು, ಎಲ್ಲೋ ನಮಗಿಂತ ಸ್ವಲ್ಪ ಭಿನ್ನವಾಗಿ ಇರ್ತಾರೆ. ಅವರ ಆಲೋಚನಾ ಕ್ರಮನೇ ಬೇರೆ ಇರುತ್ತೆ. ಇದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಕೆಲವು ಮಕ್ಕಳು ವೇಗವಾಗಿ ಕಲಿತಾರೆ, ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ, ಕೆಲವು ಮೌನವಾಗಿ ಅವಲೋಕನ ಮಾಡಿ ಕಲಿತವೆ. ಹಾಗಾಗಿ ಪ್ರತಿ ಮಗುವೂ ಸಹ ವಿಶಿಷ್ಟವಾದ ಒಂದು ಜಗತ್ತಿನಗೆ ಬಂದಿರತಕ್ಕಂಥ ಕೊಡುಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದೇ ಮರದ ಎಲ್ಲ ಬೀಜಗಳು ಒಂದೇ ರೀತಿ ಇರೋದಿಲ್ಲ. ಎಲ್ಲ ಬೀಜಗಳನ್ನು ನಾಟಿ ಮಾಡಿದಾಗ ಒಂದೇ ರೀತಿಯ ಗಿಡಗಳು ಬರೋದಿಲ್ಲ. ಮತ್ತು ಒಂದು ಗಿಡ ಬೆಳೆದು ಹೂ ಬಿಟ್ಟರೆ ಒಂದೊಂದು ಹೂವು ಒಂದೊಂದು ಸಮಯದಲ್ಲಿ ಹರಳುತ್ತೆ. ಇದನ್ನು ನಾವು ಅರ್ಥ ಮಾಡಬೇಕು. ನಮ್ಮ ಮಕ್ಕಳು ಅಷ್ಟೇ ಆ ಗಿಡಗಳ ರೀತಿ ವಿಶಿಷ್ಟವಾದವು, ವಿಭಿನ್ನತೆ ಇರ್ತಕ್ಕಂಥವು ಅನ್ನೋದು. ಅಂದರೆ ಮಕ್ಕಳು ಹುಟ್ಟಿದ ಗಳಿಗೆಯಿಂದ ವೃತ್ತಿ ಸೇರುವವರಿಗೆ ಅಥವಾ ಉದ್ಯಮ ಪ್ರಾರಂಭ ಮಾಡುವವರಿಗೆ, ಆರ್ಥಿಕ ಆದಾಯವನ್ನು ರೂಢಿಸ್ಕೊಳ್ಳೋವರೆಗೆ ಅವರು ಮಕ್ಕಳೇ. ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿ ತಂದೆ ತಾಯಿಗಳಾದ ನಮ್ಮ ಮೇಲೆ ಇರುತ್ತದೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಪೋಷಕರು 2 ತಪ್ಪನ್ನು ಮಾಡ್ತಾರೆ. ಆ ತಪ್ಪು ಮಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮೊದಲನೇ ತಪ್ಪು ಅಂದರೆ ಹೋಲಿಕೆ ಮಾಡ್ತಕ್ಕಂಥದ್ದು. ಮೊದಲನೇ ಮಗನ ಥರ ನೀನಿಲ್ಲ ಅಂತಕ್ಕಂಥದ್ದು, ಎದುರು ಮನೆ ಮಗು ಥರ ನೀನಿಲ್ಲ ಅಂತಕ್ಕಂಥದ್ದು, ಅವಳು ಹೆಚ್ಚಿಗೆ ರ್ಯಾಂಕ್ ತೊಗೊಂಡಿದ್ದಾಳೆ, ನೀನು ಕಡಿಮೆ ರ್ಯಾಂಕ್ ತೊಗೊಂಡಿದ್ದೀಯಾ ಅನ್ನೋದು, ನೀನು ಬರವಣಿಗೆ ವೇಗ ಇಲ್ಲ ಅಂತಕ್ಕಂಥದ್ದು. ಇದೆಯಲ್ಲ, ಈ ಹೋಲಿಕೆ ಮಾಡಿದ್ರೆ ಮಗುವಿನಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ.
ಮನಃಶಾಸ್ತ್ರದ ಪ್ರಕಾರ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಮನಸ್ಸು ಕಲಿಕಾ ಕೇಂದ್ರ ಇರುತ್ತಲ್ಲ, ಅದು ಸ್ವಲ್ಪ ಕುಂದುತ್ತೆ ಮತ್ತು ಭಯದಿಂದ ಅವರು ಕಲಿಕೆಯನ್ನು ಮಾಡ್ತಕ್ಕಂಥ ವೇಗವೇ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಹೋಲಿಕೆ ಮಾಡೋದನ್ನು ನಿಲ್ಲಿಸಬೇಕು. ಎರಡನೇ ತಪ್ಪು ಅಂತಂದರೆ ಭಾಳ ಮುಖ್ಯವಾಗಿ ಅಂಕಗಳು ಮತ್ತು ಬುದ್ಧಿವಂತಿಕೆಯ ಸಮತೋಲನದ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಪೋಷಕರು ಅಂಕಗಳ ಬಗ್ಗೆನೇ ಹೆಚ್ಚು ಗೌರವ ಕೊಡ್ತಾರೆ. ಅಂಕಗಳು ಹೆಚ್ಚು ತಗೋಬೇಕು, 100% ತಗೋಬೇಕು. ನೀವು ಪಕ್ಕದ ಮನೆಯವನು 98% ತೊಗೊಂಡಿದ್ದಾನೆ, ನೀನು 96 ತೊಗೊಂಡಿದ್ಯಾ, ಕಡಿಮೆ ಆಯಿತು ಅಂತ ಹೋಲಿಕೆ ಮಾಡ್ತೇವಲ್ಲ, ಅದಲ್ಲ. ಅಂಕಗಳಿಂದ ಏನಾಗುತ್ತೆ, ಅಂಕ ಹೆಚ್ಚು ಪಡೋದ್ರಿಂದ, ರ್ಯಾಂಕ್ ಪಡೋದ್ರಿಂದ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗಿದೆ. ರೋಟ್ ಲರ್ನಿಂಗ್ ಬೈ ಹಾರ್ಟ್ ಮಾಡಿ ಅಂತ ಕಂಠಪಾಠ ಮಾಡಿ ಉತ್ತರ ಬರೆದಿರ್ತಾರೆ ಮಕ್ಕಳು. ಓಕೆ, ಅದರ ಜೊತೆಗೆ ವೇಗವಾಗಿ ಬರೀತಾರೆ, ಸ್ಪಷ್ಟವಾದ ಉತ್ತರವನ್ನು ಉತ್ತರ ಪತ್ರಿಕೆಯಲ್ಲಿ ಬರೀತಾರೆ. ಇದು ಸರಿ. ಆದರೆ ಬುದ್ಧಿವಂತಿಕೆ ಅಷ್ಟೇನಾ? ಬುದ್ಧಿವಂತಿಕೆ ಅಷ್ಟೇ ಅಲ್ಲ. ಮಕ್ಕಳು ಭಾಳ ಮುಖ್ಯವಾಗಿ ನಾಯಕತ್ವದ ಗುಣ ಏನಿದೆ, ಜನರ ಜೊತೆ ಸಂಪರ್ಕ ಮಾಡ್ತಕ್ಕಂಥ, ಸಂವಾದ ಮಾಡ್ತಕ್ಕಂಥ ಕಲೆ ಹೇಗಿದೆ, ಸಂವಹನ ಕಲೆ ಏನಿದೆ, ಮತ್ತು ಭಾವನೆಗಳನ್ನು ಅಂದರೆ ಕಷ್ಟ, ಸುಖ, ನೋವು, ದುಃಖ, ಹಸನ್ಮುಖಿ ಆಗ್ತಕ್ಕಂಥದ್ದು, ಇವುಗಳನ್ನು ಅರ್ಥ ಮಾಡಿಕೊಳ್ಳುವ, ಸರಿಯಾದ ಸಮಯದಲ್ಲಿ ಅದನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಗುಣ ಇದೆಯಾ? ಇದು ಭಾವನಾತ್ಮಕವಾದ ಬುದ್ಧಿಮತ್ತೆ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿಯೇ ಅಂಕಗಳು ಒಳ್ಳೆಯದು, ಕರೆಕ್ಟು, ಮಾರ್ಕ್ಸು ತಗೋಬೇಕು. ಆದರೆ ಅದೇ ಪರಿಪೂರ್ಣವಾದ ವ್ಯಕ್ತಿತ್ವ ಅಲ್ಲ, ಅದೇ ಜೀವನವನ್ನು ಪೂರ್ಣವಾಗಿ ಸೃಷ್ಟಿ ಮಾಡಲ್ಲ. ಇವೆರಡೂ ಇರಬೇಕು ಅನ್ನೋದನ್ನು ತಿಳ್ಕೋಬೇಕು. ಇದರ ಬಹಳ ಮುಖ್ಯವಾಗಿ ನಾನು ಬರುವ ದಿವಸಗಳಲ್ಲಿ ಈ ಪೋಷಕತ್ವದ ಕಲೆ ಬಗ್ಗೆ ಹುಟ್ಟಿದ ಆರಭ್ಯದಿಂದ ಹಿಡಿದು ವೃತ್ತಿ ಪ್ರಾರಂಭ ಆಗುವವರೆಗೆ 4 ಹಂತಗಳಿದೆ. ಅವುಗಳ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ನನ್ನ ಚಾನೆಲ್ ಡಾಕ್ಟರ್ HS ನಿರಂಜನಾರಾಧ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ ಮತ್ತು ತಮ್ಮ ಸ್ನೇಹಿತರಿಗೆ, ಅದೇ ರೀತಿಯ ಪೋಷಕರಿಗೆ ಫಾರ್ವರ್ಡ್ ಮಾಡಿ. ಇಡೀ ಪೋಷಕತ್ವದಲ್ಲಿ 4 ಹಂತಗಳಿದೆ. ಮೊದಲನೇದು ಅಂದರೆ ಹುಟ್ಟಿದ ಆರಭ್ಯದಿಂದ ಶಾಲೆಗೆ ಮಗುವನ್ನು ಬಿಡುವವರೆಗೆ, ಸೇರಿಸುವವರೆಗೆ ಮೊದಲನೇ ಹಂತ. ಎರಡನೇ ಹಂತ ಅಂದರೆ ಮಾಂಟೆಸರಿ 1 and 2 and 1 2 3 ಅಂತೀವಲ್ಲ, ಆ 5 ವರ್ಷಗಳ ಕಲಿಕೆ ಒಂದು. ಅದಾದಮೇಲೆ 3 ವರ್ಷದ ಕಲಿಕೆ ಅಂದರೆ 4 5 6 7 8 9. ಅದಾದಮೇಲೆ 7 8 ಆದಮೇಲೆ 9 10 11 12 ಇದೆಯಲ್ಲ, ಅಲ್ಲಿವರೆಗೆ ಹದಿಹರಿಯದ ಹಂತ. ಹದಿಹರಿಯದ ಹಂತ ಹೆಚ್ಚು ಕಡಿಮೆ ಅವರು ಡಿಗ್ರಿ ತಗೊಳ್ಳೋವರೆಗೆ ಮತ್ತು ವೃತ್ತಿಗೆ ಹೋಗೋವರೆಗೂ ಸಹಾಯ ಆಗುತ್ತೆ. ಈ 4 ಹಂತಗಳನ್ನು ಸರಳವಾಗಿ ವಿವರಿಸ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದನ್ನು ಒತ್ತಿ. ನಮಸ್ಕಾರ.